ಸೊ 2 ಸಾರಿ ಅನುದಾನ ಬಿಡುಗಡೆ ಆಗಿದೆ. ಒಂದು ಸಾರಿ ಪ್ರತಿ ತಾಲೂಕಿಗೆ 25 ಲಕ್ಷದಂಗೆ ಅನುದಾನ ಕೊಟ್ಟಿದ್ದಾರೆ. ಎರಡನೇ ಕಂತಿನಲ್ಲಿ 20 ಲಕ್ಷದಂಗೆ. ಸೊ ಟೋಟಲಾಗಿ ಪ್ರತಿ ತಾಲೂಕಿಗೆ 45 ಲಕ್ಷ ರೂಪಾಯಿ ನಮಗೆ ಈ ಬರಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿ ತಗೊಳ್ಳಲಿಕ್ಕೆ ಆದೇಶ ಬಂದಿದೆ, ಅನುದಾನ ಬಿಡುಗಡೆ ಆಗಿದೆ. ಸ್ಥಳೀಯ ಶಾಸಕರು ಮತ್ತು ಅಲ್ಲಿ ಸಮಸ್ಯೆಗಳ ಅನುಗುಣವಾಗಿ ನಾವು ಕಾಮಗಾರಿಗಳನ್ನು ಅಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಪಂಪಿಂಗ್ ಮಷಿನರಿ ಖರೀದಿರ್ಬೋದು, ಪೈಪ್ಲೈನ್ ಇರ್ಬೋದು, ಹೊಸದಾಗಿ ಬೋರ್ವೆಲ್ ಕೊರೆಸೋದಿರ್ಬೋದು, ಅದೆಲ್ಲ ನಾವು ಈಗ ಅನುದಾನ ಬಿಡುಗಡೆ ಆಗಿದ್ದರೂ ತೊಗೊಂಡಿದ್ದೀವಿ. ನಾವು ಮನೆ ಜಿಲ್ಲಾಧಿಕಾರಿ ಅವರ ಅನುಮತಿ ತೆಗೆದುಕೊಂಡು ಎಲ್ಲೆಲ್ಲಿ ಡ್ರೈಅಪ್ ಆಗ್ತದೆ ಬೋರ್ವೆಲ್ಲು, ಡೀಪ್ನಿಂಗ್ ಮಾಡೋದು, ಫ್ಲಶಿಂಗ್ ಮಾಡಲಿಕ್ಕೆ 1,54 ಲಕ್ಷ ರೂಪಾಯಿ ಮನೆ DC ಮೇಡಮ್ ಅವರು ನಮ್ಗೆ ಕೊಟ್ಟಿದ್ದಾರೆ. 192 ಕಾಮಗಾರಿ ಅದರಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ಇವೆಲ್ಲ ಕಾಮಗಾರಿ ತೊಗೊಂಡು ನಾವೇನು ಮಾಡಿದ್ದೀವಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ ಈ 5 ತಿಂಗಳಲ್ಲಿ ಸಮಸ್ಯಾತ್ಮಕ ಹಳ್ಳಿಗಳಂತ ಪಟ್ಟಿ ಮಾಡ್ಕೊಂಡಿದ್ದೀವಿ. ಪ್ರತಿ ಗುರುವಾರ ಜಿಲ್ಲಾಧಿಕಾರಿಗಳು, ನಾವು ಮತ್ತು ಎಲ್ಲ EO, ತಹಶೀಲ್ದಾರ್, RWS ಡಿಪಾರ್ಟ್ಮೆಂಟು ಮತ್ತು ಸ್ಥಳೀಯ ಸಂಸ್ಥೆ ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡಿ ಪ್ರತಿ ವಾರ ಅಪ್ಡೇಟ್ಸ್ ತೊಗೋತಾ ಇದ್ದೀವಿ. ಎಲ್ಲೆಲ್ಲಿ ಸಮಸ್ಯೆಗಳ ಹಳ್ಳಿಗಳು ಅಥವಾ ವಾರ್ಡ್ಗಳೇನಾದರೂ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ, ಕಡಿಮೆ ಆಗಿದೆ, ಏನು ಸಮಸ್ಯೆ ಅಂತ ನೋಡ್ತಾ ಇದ್ದೀವಿ. ಆ್ಯಸ್ ಆಫ್ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಾ ಇಲ್ಲ. ನಾವೇನು ಮಾಡಿದ್ವಿ, ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರೈವೇಟ್ ಬೋರ್ವೆಲ್ಗಳನ್ನು ಹೈರ್ ಮಾಡ್ಕೊಂಡಿದ್ವಿ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಸುಮಾರು 735 ಪ್ರೈವೇಟ್ ಬೋರ್ವೆಲ್ಗಳನ್ನು ಅಗ್ರಿಮೆಂಟ್ ಮಾಡಿ ಇಟ್ಕೊಂಡಿದ್ವಿ, ಹೈಯೆಸ್ಟ್ ಇನ್ ದ ಸ್ಟೇಟ್. ಸೊ ಇವನನ್ನು ಏನು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಈ ಥರ ನೀರಿನ ಸಮಸ್ಯೆ ಬರ್ತದೆ ಅಲ್ಲಿ ಪೈಪ್ಲೈನ್ ಹಾಕ್ಕೊಂಡು ನಮ್ಮ ಮೇನ್ ಡಿಸ್ಟ್ರಿಬ್ಯೂಟರ್ ಲೈನ್ಗೆ ಕನೆಕ್ಟ್ ಮಾಡಿ ಆ ನೀರನ್ನು ಬಳಕೆ ಮಾಡ್ತಾಯಿದ್ದೀವಿ. ಆ ಥರ ಈಗ ಇಲ್ಲಿವರೆಗೆ ನಾವು 14 ಬೋರ್ವೆಲ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಈ ಸಂಖ್ಯೆ ಹೆಚ್ಚಾಗ್ತದೆ. ಪ್ರೈವೇಟ್ ಬೋರ್ವೆಲ್ಗಳ ಮೇಲೆ ನಾವು ಅವಲಂಬಿತ ಹಾಕ್ಕೊಂಡು ಅವನ್ನ ಯೂಸ್ ಮಾಡಿಕೊಂಡು ನಮಗೇನು ಸರ್ಕಾರದಿಂದ ಅವ್ರಿಗೆ ಇಲ್ಲ. ಈಗ ಟ್ಯಾಂಕರ್ ಆಯಿತು, ಮೇವಿಗಾಯಿತು, ಎಮರ್ಜೆನ್ಸಿ ಅಂತ ಅಂದರೆ ಅಲ್ಲಿ ಟಾಸ್ಕ್ ಫೋರ್ಸ್ ಶಾಸಕರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ, ರೆಗ್ಯುಲರಾಗಿ ಮಾಡ್ತಿದ್ದಾರೆ. ಅವರು ಕೂಡ ಅವ್ರು ಮಾಡಿದಾಗ ಅವ್ರ ಹಂತದಲ್ಲೇ ತೀರ್ಮಾನ ತಗೊಳ್ಳೋಕ್ಕೋಸ್ಕರ ಎಲ್ಲರ ಹತ್ರನೂ 50 ಲಕ್ಷಕ್ಕಿಂತ ಜಾಸ್ತಿ ದುಡ್ಡಿದೆ. ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲೂ ಕೂಡ ಬರ ನಿರ್ವಹಣೆಗೆ ಸಾಕಾಗುವಷ್ಟು ಅನುದಾನ ಇದೆ. ಮೇವಿಗೂ ಕೂಡ ನಾವೀಗ ಟೆಂಡರ್ ಕಾಲ್ ಮಾಡಿದ್ದೀವಿ. ಇವತ್ತು ಫೈನಾನ್ಸ್ ಬಿಲ್ ಓಪನ್ ಮಾಡ್ತಿದ್ದೀವಿ. ಸದ್ಯ ನಮ್ಮ ಪಶು ಇಲಾಖೆಯವ್ರಿಗೆ ಸಂಬಂಧಪಟ್ಟಂಗೆ ಇನ್ನೂ 25 ಹೆಚ್ಚು ಆಗುವಷ್ಟು ಮೇವು ನಮ್ಮಲ್ಲಿ ಲಭ್ಯ ಇದೆ ಅಂತ ಹೇಳ್ತಿದ್ದಾರೆ. ಪೂರ್ವ ಮುಂಜಾಗ್ರತೆ ಸಲುವಾಗಿ ನಾವು ಮೇವಿಗೆ ಟೆಂಡರ್ ಕಾಲ್ ಮಾಡಿದ್ದೀವಿ. ಟೆಕ್ನಿಕಲ್ ಬಿಡ್ ಆಗಿದೆ, ಇವತ್ತು ಫೈನಾನ್ಸ್ ಬಿಡ್ ಓಪನ್ ಮಾಡ್ತೀವಿ. ಅಂಥ ಸಂದರ್ಭ ಬಂದರೆ ಮೇವು ಖರೀದಿನೂ ಮಾಡ್ತೀವಿ. ಮತ್ತು ಗೋಶಾಲೆಗಳಿಗೂ ಕೂಡ ಈ ಹುಣಗುಂದ, ಇಳಕಲ್ ಭಾಗದಲ್ಲಿ ಏನಾದರೂ ಬೇಡಿಕೆ ಬಂದರೆ, ಇವತ್ತೇ ನಮಗೆ ಬೇಡಿಕೆ ಅಷ್ಟಾಗಿ ಕಂಡು ಬರ್ತಿಲ್ಲ, ಅಲ್ಲೇನಾದರೂ ಆದರೆ ಮಾಡ್ತೀವಿ. ಮತ್ತು ಯಾವುದೇ ಇದಕ್ಕೂ ಇಲ್ಲ ಅಂತಿಲ್ಲ, ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದ್ದೀವಿ. ಆ ಸಂದರ್ಭ ಬಂದ ತಕ್ಷಣ ಜಿಲ್ಲಾಡಳಿತ ರೆಸ್ಪಾನ್ಸ್ ಮಾಡ್ತೀವಿ, ಬಳಕೆ ಮಾಡ್ತಾ ಇದ್ದೀವಿ. ಮತ್ತು ಈಗ ನಮಗೆ ಅನುದಾನ ಬಿಡುಗಡೆ ಆಗಿದೆ, ಅದರಲ್ಲಿಯೂ ಸಹ ತೀರಾ ಸಮಸ್ಯೆ ಇದೆ. ಅಲ್ಲಿ ನೀರು ಇಲ್ಲ, ಪ್ರೈವೇಟ್ ಬೋರ್ವೆಲ್ಸಲ್ಲಿ ನೀರು ಸಿಗ್ತಾ ಇಲ್ಲ, ಅಲ್ಲಿ ಇಲ್ಲಾಂದರೆ ಅಲ್ಲಿಯೂ ಬೋರ್ವೆಲ್ಗಳನ್ನು ತೆಗೆದುಕೊಂಡು ಬೋರ್ವೆಲನ್ನು ಹಾಕ್ತಾಯಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳು ನಮಗೆ DC ಮತ್ತು ನಮಗೆ ಎಲ್ಲ ವಿಡಿಯೋ ಸಂವಾದದಲ್ಲಿ ಪ್ರತಿ ಜಿಲ್ಲೆಗೆ 2 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಡ್ತೀವಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆ 2 ಕೋಟಿ ರೂಪಾಯಿ ಈಗೇನು ಕಾಮಗಾರಿ ತೊಗೊಂಡಿದ್ವಿ, ಇದಕ್ಕೆ ಹೆಚ್ಚುವರಿಯಾಗಿ ಮತ್ತೆಲ್ಲಾದರೂ ನಮಗೆ ಸಮಸ್ಯೆ ಬಂತು ಕಾಮಗಾರಿ ತೊಗೋಬೇಕಾದ್ರೆ ಆ ದುಡ್ಡನ್ನು ಬಂದ ತಕ್ಷಣ ಅದನ್ನು ಬಳಕೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸೊ ಒಟ್ಟಾರೆಯಾಗಿ ಕುಡಿಯೋ ನೀರಿನ ಸಮಸ್ಯೆ ನಾವೆಲ್ಲ ಕ್ಲೋಸ್ ಮಾನಿಟರ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಮಸ್ಯೆ ಬರ್ತದೆ ಅಲ್ಲಿ ಪ್ರೈವೇಟ್ ಬೋರ್ವೆಲ್ ಇನ್ನೊಂದು ಮುಗಿದೊಂದು ಮಾಡಿಕೊಂಡು ನಾವು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀವಿ.